ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ದರ್ಶನ್ ಬಿಡುಗಡೆಗಾಗಿ ಪತ್ನಿ ವಿಜಯಲಕ್ಷ್ಮಿ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ. ಬಂಡಿ ಮಹಾಕಾಳಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ವಿಜಯಲಕ್ಷ್ಮಿ ಅರೆಸ್ಟ್ ಆಗುವ 2 ದಿನಕ್ಕೂ ಮೊದಲು ದೃಷ್ಟಿ ತೆಗೆಸಿ ತಡೆಯನ್ನ ಒಡಿಸಿದ್ರಂತೆ. ದರ್ಶನ್ ಮನಸ್ಸಲ್ಲಿ ತಳಮಳ ಗೊಂದಲ ಅಂತ ಮನೆಯಲ್ಲಿ ದೃಷ್ಟಿ ಪೂಜೆ ಕೂಡ ಮಾಡಿಸಲಾಗಿತ್ತಂತೆ. ಶಕ್ತಿ ದೇವತೆ ಆರಾಧಿಸುವ ಪೂಜಾರಿಯಿಂದ ತಡೆ ಒಡಿಸಿದ್ರಂತೆ. ದರ್ಶನ್ ಒಂದಷ್ಟು ದಿನ ಹೊರಗೆಲ್ಲಾದ್ರೂ ಹೋಗಿ ಬರೋದಕ್ಕೆ ಸಲಹೆ ನೀಡಿ ತಡೆಯನ್ನ ಒಡ್ಡಿದ್ರಂತೆ ಪೂಜಾರಿ. ಈಗ ದರ್ಶನ್ ಆರೋಪ ಮುಕ್ತರಾಗಲಿ ಅಂತ ಹೇಳಿ ಅದೇ ಶಕ್ತಿ ದೇವತೆ ಮೊರೆ ಹೋಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ನೇತೃತ್ವದಲ್ಲಿ ಕಾರ್ತಿಕ್ ಪುರೋಹಿತ್ ವಿಚಾರಣೆ ನಡೆಯಿತು. ವಿಚಾರಣೆ ಬಳಿಕ ಮಾತನಾಡಿದ ಕಾರ್ತಿಕ್, ನೋಟಿಸ್ ಕೊಟ್ಟಿದ್ರು, ಹೀಗಾಗಿ ಬಂದಿದೆ. ಪ್ರದೋಷ್ ಸ್ನೇಹಿತ ಅನ್ನೋ ಕಾರಣಕ್ಕೆ ಕರೆದಿದ್ರು. ಗಿರಿನಗರದಲ್ಲಿ ಇದ್ದಿದ್ರಿಂದ ನನಗೆ ಪರಿಚಯ ಆಗಿದ್ದ. 4 ವರ್ಷಗಳಿಂದ ಪ್ರದೋಷ್ ನನಗೆ ಪರಿಚಯ. ಮತ್ತೆ ಸೋಮವಾರ ಬರೋಕ್ ಹೇಳಿದ್ದಾರೆ. ವಿಚಾರಣೆಗೆ ಬರ್ತೀನಿ ಅಂತ ಹೇಳಿದ್ರು. ನೋಟಿಸ್ ಕೊಟ್ಟಿದ್ರು, ಬಂದಿದ್ದೆ, ವಿಚಾರಣೆ ಮಾಡಿದ್ದಾರೆ, ಮತ್ತೆ ಕರೆದಿದ್ದಾರೆ. ಸೋಮವಾರ ಬರ್ತೀನಿ. ಅದೇ ಅವ್ರ ಜೊತೆ ಇದ್ರಿ ಅನ್ನೋ ಕಾರಣಕ್ಕೆ ಏನು ಇಲ್ಲ. ಪ್ರದೋಷ್ ಜೊತೆ ಇದ್ರಿ ಅಂತ ಒಂದು 4 ವರ್ಷ ಫ್ರೆಂಡು ಗಿರಿನಗರದಲ್ಲಿ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದ್ದು ನಟ ದರ್ಶನ್ಗೆ ಈಗ ಕುಣಿಕೆ ಮತ್ತಷ್ಟು ಬಿಗಿಯಾಗ್ತಾ ಇದೆ. ಕೊಲೆ ನಂತರ ಶವ ಸಾಗಿಸಲು ರವಿಶಂಕರ್, ನಿಖಿಲ್ ನಾಯಕ್ ಮತ್ತು ಕಾರ್ತಿಕ್ಗೆ ಹಣವನ್ನ ನೀಡಲಾಗಿತ್ತು. ಅದರಂತೆ ಈ ಮೂವರೂ ಸೇರಿ ಶೆಡ್ನಿಂದ ಶವವನ್ನ ಸುಮನಹಳ್ಳಿ ಬಳಿಯ ರಾಜಕಾಲುವೆ ಬಳಿ ಎಸೆದಿದ್ರು. ಹೀಗಾಗಿ ರವಿಶಂಕರ್, ನಿಖಿಲ್ ನಾಯಕ್ ಮತ್ತು ಕಾರ್ತಿಕ್ ವಿಚಾರಣೆ ನಡೆಸಿದ ಪೊಲೀಸರು 164 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಈ ಮೂಲಕ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಜಿಲ್ಲೆಯಲ್ಲಿ ಭೂಕುಸಿತ, ಗುಡ್ಡ ಕುಸಿತ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. ಇನ್ನಷ್ಟು ಪ್ರಾಕೃತಿಕ ವಿಕೋಪ ಸಂಭವಿಸುವ ಆತಂಕದ ಹಿನ್ನೆಲೆಯಲ್ಲಿ ಜಿಲ್ಲಾ ವ್ಯಾಪ್ತಿಯ ಗಿರಿ ಶಿಖರಗಳಲ್ಲಿ ಚಾರಣ ನಿಷೇಧ ಮಾಡಲಾಗಿದೆ. ಪ್ರವಾಸಿಗರು ಗಿರಿ ಶಿಖರಗಳಿಗೆ ಚಾರಣಕ್ಕೆ ತೆರಳದಂತೆ ಸೂಚನೆಯನ್ನು ನೀಡಲಾಗಿದೆ. ಮಳೆಗಾಲ ಮುಗಿಯುವವರೆಗೂ ಹೋಮ್ ಸ್ಟೇ, ರೆಸಾರ್ಟ್ ಸೇರಿದಂತೆ ಅರಣ್ಯ ಇಲಾಖೆ ಏರ್ಪಡಿಸುವ ಟ್ರಕ್ಕಿಂಗ್ ಸಾಹಸ ಯಾತ್ರೆ ನಿಷೇಧಿಸಲಾಗಿದೆ. ನದಿ ಹಾಗೂ ಸಮುದ್ರ ತಟದಲ್ಲಿ ಈಜು, ಮೋಜು, ಮಸ್ತಿ ಚಟುವಟಿಕೆಗಳಿಗೂ ನಿಷೇಧಿಸಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಆದೇಶವನ್ನು ಹೊರಡಿಸಿದ್ದಾರೆ. ಮಲೆನಾಡು ಶಿವಮೊಗ್ಗದಲ್ಲಿ ಪುನರ್ವಸು ಮಳೆ ಅಬ್ಬರಿಸ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ದಾಖಲೆಯ ಮಳೆಯಾಗ್ತಾ ಇದೆ. ಮಲೆನಾಡಿನ ಅತ್ಯಂತ ದೊಡ್ಡ ಪುಷ್ಯ ಅಣ್ಣನ ಮಳೆ ಅಂತ ಕರೆಯಲ್ಪಡುತ್ತೆ. ಪುನರ್ವಸು ಮಳೆ ಬಿರುಸಿನಿಂದ ಸುರಿತಾ ಇದೆ. ಶರಾವತಿ ಜಲಾನಯನ ಪ್ರದೇಶದ ಇಕ್ಕೆಲಗಳ ಹಳ್ಳ ಕೊಳ್ಳಗಳು, ಉಪನದಿಗಳು ತುಂಬಿ ಹರಿತಾ ಇದೆ. ಇನ್ನು ಹುಬ್ಬಳ್ಳಿಯಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಹುಬ್ಬಳ್ಳಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಳೆ ಸುರಿದಿದ್ದು ಜನಜೀವನ ಅಸ್ತವ್ಯಸ್ತವಾಗಿತ್ತು. ಶಿವಮೊಗ್ಗ ಜಿಲ್ಲೆಯ ಭದ್ರಾ ಡ್ಯಾಂನಲ್ಲಿ ನೀರಿನ ಸೋರಿಕೆ ಆಗ್ತಾ ಇದೆ. ಗೇಟ್ನಿಂದ ಕಳೆದೊಂದು ವಾರದಿಂದ ನಿರಂತರವಾಗಿ ನೀರು ಹರಿತಾ ಇದೆ. ಸೋರಿಕೆ ತಡೆಗಟ್ಟಲು ಭದ್ರಾ ಯೋಜನಾ ಪ್ರದೇಶದ ಅಧಿಕಾರಿಗಳು ಹರಸಾಹಸವನ್ನು ಪಟ್ಟಿದ್ದಾರೆ. ಮರದ ದಿಮ್ಮಿ ಮತ್ತು ಸೊಪ್ಪು ಬಳಸಿ ಸೋರಿಕೆ ತಡೆಗಟ್ಟುವ ಯತ್ನ ವಿಫಲವಾಗಿದೆ. ಗೇಟ್ ಎತ್ತುವ ವೇಳೆ ಅದರ ರಬ್ಬರ್ ಮತ್ತಿತರ ಭಾಗಗಳು ತಳದಲ್ಲಿ ಜಾಮ್ ಆಗಿರುವ ಸಾಧ್ಯತೆ ಇದೆ. ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಹೀಗೆ ಆಗಿದೆ ಅಂತ ಅಲ್ಲಿನ ಸ್ಥಳೀಯರು ಆರೋಪವನ್ನು ಮಾಡಿದ್ರು. ಡ್ಯಾಂನಿಂದ ನದಿಗೆ ಸಾವಿರಾರು ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇದೆ. ಘಟನೆ ಕುರಿತು ಉನ್ನತ ಮಟ್ಟದ ತನಿಖೆಗೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ನೇಪಾಳದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಭಕ್ತಾಪುರದಲ್ಲಿ ಎಡೆಬಿಡದೆ ಸುರಿತಾ ಇರೋ ಮಳೆಯಿಂದ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ವರುಣನ ಆರ್ಭಟ ಮುಂದುವರೆದಿದ್ದು ಈವರೆಗೂ 47ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಹಲವರು ಗಾಯಗೊಂಡಿದ್ದಾರೆ ಅಂತ ಗೊತ್ತಾಗಿದೆ. ರಾಜ್ಯದಲ್ಲಿ ಡೇಂಜರ್ ಡೆಂಗಿ ಸಾವಿನ ಗಂಟೆಯನ್ನು ಬಾರಿಸ್ತಾ ಇದೆ. ನಿನ್ನೆ ಒಂದೇ ದಿನ 175 ಮಂದಿಗೆ ಡೆಂಗಿ ಜ್ವರ ದೃಢಪಟ್ಟಿದೆ. ಈ ಮೂಲಕ ರಾಜ್ಯದಲ್ಲಿ ಡೆಂಗಿ ಪ್ರಕರಣಗಳ ಸಂಖ್ಯೆ 7,000 ಗಡಿ ದಾಟಿದೆ. ಇನ್ನು ಒಂದೇ ತಿಂಗಳಿನಲ್ಲಿ ಮಹಾಮಾರಿಗೆ 6 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು 1.17 ಲಕ್ಷ ಮಂದಿಗೆ ಡೆಂಗಿ ಲಕ್ಷಣಗಳು ವರದಿಯಾಗಿದ್ದು 53,000 ಮಂದಿಯ ಮಾದರಿಗಳನ್ನು ಪರೀಕ್ಷೆ ನಡೆಸಲಾಗಿದೆ. ಈ ಪೈಕಿ ಐಜಿಎಂ ಲೀಸಾ ಪರೀಕ್ಷೆಯಲ್ಲಿ 7,006 ಮಂದಿಗೆ ಡೆಂಗಿ ದೃಢಪಟ್ಟಿದೆ. ರಾಜ್ಯದಲ್ಲಿ ಡೆಂಗಿ ತಾಂಡವವಾಡ್ತಾ ಇದೆ. ನಿನ್ನೆ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಮಾತಾಡಿ ರಾಜ್ಯದಲ್ಲಿ ಔಷಧಿ ಕೊರತೆ ಇದೆ ಅಂತ ಹೇಳಿದ್ರು. ಇದಕ್ಕೆ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ಸ್ಪಷ್ಟನೆಯನ್ನು ಕೊಟ್ಟಿದ್ದು ರಾಜ್ಯದಲ್ಲಿ ಪ್ಯಾರಾಸಿಟಮಲ್ ಮಾತ್ರೆ ಕೊರತೆ ಇಲ್ಲ ಅಂತ ಹೇಳಿದೆ. ಇನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ಯಾರಾಸಿಟಮಲ್ ಔಷಧ ಕೊರತೆ ಅನ್ನೋ ಮಾತು ಸುಳ್ಳು.
ಕೆಎಸ್ಎಂಎಸ್ಎಲ್ ಸಂಸ್ಥೆ ಅವಶ್ಯಕ ಔಷಧಗಳನ್ನು ರಾಜ್ಯದ 27 ಉಗ್ರಾಣು ದಾಸ್ತಾನುಗಳಿಗೆ ತಲುಪಿಸಿದೆ ಅಂತ ಸ್ಪಷ್ಟನೆ ಕೊಟ್ಟಿದೆ. ಇನ್ನು ಮಕ್ಕಳಿಗೆ ನೀಡಬಹುದಾದ ಪ್ಯಾರಾಸಿಟಮಲ್ ಮಾತ್ರೆ ಹಾಗೂ ಸಿರಪ್ ಕೂಡ ಸಾಕಷ್ಟಿದೆ ಅಂತ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ಸ್ಪಷ್ಟನೆ ಕೊಟ್ಟಿದೆ. ರಾಜ್ಯಾದ್ಯಂತ ತೀವ್ರ ಚರ್ಚೆಗೆ ಕಾರಣವಾಗಿರುವ ಮೂಡಾದಲ್ಲಿ ನಡೆದಿರುವ 50-50 ನಿವೇಶನ ಹಂಚಿಕೆ ಹಗರಣ ಸಂಬಂಧ ತನಿಖೆ ಚುರುಕುಗೊಂಡಿದೆ. ರಾಜ್ಯ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆ ಆಯುಕ್ತ ಹಿರಿಯ ಐಎಎಸ್ ಅಧಿಕಾರಿ ಆರ್ ವೆಂಕಟಾಚಲಪತಿ ಮತ್ತು ನಗರ ಯೋಜನೆಯ ವಿಭಾಗದ ನಿರ್ದೇಶಕ ಎಂಸಿ ಶಶಿಕುಮಾರ್, ಜಂಟಿ ನಿರ್ದೇಶಕ ಶಾಂತಲಾ ನೇತೃತ್ವದ ತಂಡ ಈಗಾಗಲೇ ಮೈಸೂರಿಗೆ ಆಗಮಿಸಿದ್ದು ಹಗರಣದ ತನಿಖೆಯನ್ನು ಆರಂಭಿಸಿದೆ. ಮೂಡಾ ಕಚೇರಿಯಲ್ಲಿ ತನಿಖೆ ಆರಂಭಿಸಿರುವ ತಂಡ ವಿಶೇಷ ಭೂ ಸ್ವಾಧೀನಾಧಿಕಾರಿಯಿಂದ ಅಗತ್ಯ ಮಾಹಿತಿಯನ್ನು ಕಲೆ ಹಾಕಿದ್ದು ದಾಖಲೆಗಳ ಪರಿಶೀಲನೆಯನ್ನು ಮುಂದುವರೆಸಿದೆ. ಇನ್ನು 50-50 ಅನುಪಾತದ ಸೈಟ್ ಹಂಚಿಕೆಯಲ್ಲಿ ನಡೆದಿರುವ ಅಕ್ರಮ, ಮೂಡಾ ಆದೇಶ ಪ್ರತಿಗಳು, ಮೂಲ ವಾರಸುದಾರರು, ಜಿಪಿಎ ಪಡೆದವರ ಬಗ್ಗೆಯೂ ತನಿಖೆ ನಡೆಯುತ್ತಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. 15 ದಿನ ಮೈಸೂರಿನಲ್ಲಿ ಅಧಿಕಾರಿಗಳು ಉಳಿದು ತನಿಖೆಯನ್ನು ನಡೆಸಲಿದ್ದಾರೆ. ಮೂಡಾದಲ್ಲಿ ಹಗರಣ ದಿನದಿಂದ ದಿನಕ್ಕೆ ಭಾರಿ ರಾಜಕೀಯ ತಿರುವನ್ನ ಪಡೀತಾ ಇದೆ. ಈ ಸಂಬಂಧ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ ಮಹತ್ವದ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಸುದ್ದಿಗೋಷ್ಠಿ ನಡೆಸಲಿದ್ದು ಮೂಡಾ ಹಗರಣದ ಸಂಬಂಧ ಮಹತ್ವದ ಮಾಹಿತಿ ನೀಡುವ ಸಾಧ್ಯತೆ ಇದೆ. ಮಂಡ್ಯದಲ್ಲಿ ಜನತಾ ದರ್ಶನ ಹೆಸರಲ್ಲಿ ರಾಜಕೀಯ ನಾಯಕರುಗಳ ಕೆಸರು ರಚಾಟ ಜೋರಾಗಿ ನಡೀತಾ ಇದೆ. ಜನಸ್ಪಂದನದಲ್ಲಿ 3,000 ಅರ್ಜಿಗಳು ಬಂದಿವೆ. ಇದು ಸರ್ಕಾರದ ಕೆಲಸದ ಬಗ್ಗೆ ಹೇಳುತ್ತೆ ಅಂತ ಕುಮಾರಸ್ವಾಮಿ ಹೇಳಿಕೆ ವಿಚಾರಕ್ಕೆ ಕಾಂಗ್ರೆಸ್ ನಾಯಕರು ಗರಂ ಆಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ನಮಗೂ ಚನ್ನಪಟ್ಟಣದಲ್ಲಿ 10,000 ಅರ್ಜಿ ಬಂದಿವೆ, ದಾಖಲೆ ಇದೆ. ಒಂದೇ ಕ್ಷೇತ್ರದಲ್ಲಿ ಇಷ್ಟು ಬಂದಿದೆ ಅಂದ್ರೆ ಕುಮಾರಸ್ವಾಮಿ ಜನಪರ ಕೆಲಸ ಮಾಡ್ತಾರಾ ಅನ್ನೋದು ಗೊತ್ತಾಗುತ್ತೆ. ಇದಕ್ಕಿಂತ ಸಾಕ್ಷಿ ಬೇಕಾ ಅಂತ ಕಿಡಿಕಾರಿದ್ದಾರೆ. ಆಯ್ತು, ಅವರು ಪಾಪ ಕರೆಕ್ಟು, ಅವ್ರು ಹೇಳೋದು ಅವ್ರದ್ದೇನೋ ಒಂದು ಅಭಿಪ್ರಾಯದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ನನಗೆ ಚನ್ನಪಟ್ಟಣದಲ್ಲಿ 10,000 ಕೊಟ್ಟವರಲ್ಲ ಒಂದೇ ಕ್ಷೇತ್ರದಲ್ಲಿ. ಚನ್ನಪಟ್ಟಣದಲ್ಲಿ ನನಗೆ 10,000 ದಾಖಲೆ ಇದೆ ನನ್ನ ಹತ್ರ, ಅವ್ರ ಫೋನ್ ನಂಬರ್ ಇದೆ, ಅವ್ರ ಅರ್ಜಿ ಇದೆ, ಆಯ್ತಾ. ಆ ಅರ್ಜಿಗಳೆಲ್ಲ ಇದರಲ್ಲಿ ಕೌಂಟರ್ಗಳಲ್ಲಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಹಂಗಾರೆ 10,000 ಕೊಟ್ಟವ್ರು ಚನ್ನಪಟ್ಟಣ ಒಂದೇ ಕ್ಷೇತ್ರದಲ್ಲಿ ಅಂದ್ರೆ ಇವ್ರು ಏನೋ ಜನರ ಪರ ಮಾಡಿಲ್ಲ ಅನ್ನೋದಕ್ಕೆ ಅದಕ್ಕಿಂತ ಸಾಕ್ಷಿ ಬೇಕಾಗಿತ್ತಾ? ಏನ್ ಕುಮಾರಸ್ವಾಮಿ ಒಬ್ಬರೇ ರಾಜಕಾರಣ ಮಾಡ್ತಾರಾ? ನಮಗೂ ರಾಜಕಾರಣ ಬರ್ತದೆ, ಬಟ್ ನಮ್ಮ ರಾಜಕಾರಣ ಮುಖ್ಯ ಅಲ್ಲ, ನಮಗೆ ಜನರ ಸೇವೆ ಮಾಡಬೇಕು ಅಂತೇಳಿ. ಇನ್ನು ಶಾಸಕರು ಮಂತ್ರಿಗಳು ಸರಿಯಾಗಿ ಕೆಲಸ ಮಾಡಿದ್ರೆ ನಾನ್ ಯಾಕೆ ಜನಸಂಪರ್ಕ ಸಭೆ ಮಾಡಬೇಕಾಗಿತ್ತು ಅಂತ ಎಚ್ಡಿಕೆ ಹೇಳಿಕೆ ವಿಚಾರಕ್ಕೆ ಸಚಿವ ಚೆಲುವರಾಯಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ನಾವು ಅವ್ರ ಸರ್ಟಿಫಿಕೇಟ್ ಕೇಳಲೇ ಇಲ್ವಲ್ಲ, ನಮಗೆ ಜನರಿಂದ ಸರ್ಟಿಫಿಕೇಟ್ ಸಿಕ್ಕಿದೆ, ಅವ್ರ ಜವಾಬ್ದಾರಿ ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಅಂತ ಹೇಳಿ ಕುಟುಕಿದ್ದಾರೆ. ಬೆನ್ನನ್ನು ನೋಡ್ಕೋಬೇಕು. ಅವರು ಅವ್ರ ಹಿಂದೆ ತಿರುಗಿ ಅವರು ಭಾಳ ವರ್ಷ ಈ ರಾಜ್ಯದಲ್ಲಿ ಆಡಳಿತ ಮಾಡಿದ್ದಾರೆ, ಅವ್ರಿಗೂ ಅನುಭವದ ಕೊರತೆ ಏನಿಲ್ಲ. ಅವರು ಸ್ವಲ್ಪ ತಿರುಗಿ ನೋಡ್ಕೊಳಕ್ಕೆ ಹೇಳಿ, ಏನು ಬರುತ್ತೆ ಅದನ್ನೇ ಮಾತಾಡೋದು ಸೂಕ್ತ ಅಲ್ಲ. ಕೆ ಶಿವಕುಮಾರರು ಸಿದ್ದರಾಮಯ್ಯನವ್ರ ಬಗ್ಗೆ ಮಾತನಾಡೋದು, ಇಲ್ಲಿ ಅವರ ಪಕ್ಷದವರು ಶಾಸಕರು ಇದ್ದಾರೆ, BJPಯವರು ಇದ್ದಾರೆ, ಅಸೆಂಬ್ಲಿ ಇದೆ, ಚರ್ಚೆ ಮಾಡಲಿ, ಉತ್ತರ ಕೊಡ್ತೀವಿ. ಬಟ್ ಇವರು ಈ ರಾಜ್ಯಕ್ಕೆ ಒಳ್ಳೆಯದಾಗೋದನ್ನು ಕೆಲಸ ಮಾಡೋಕ್ಕೆ ಹೇಳಿ ಅಲ್ಲಿ ಸ್ಪಷ್ಟವಾಗಿ ಸಿದ್ದರಾಮಯ್ಯನವ್ರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಅವರ ಮಿಸಸ್ಗೆ ಅವ್ರ ತಮ್ಮ ಕೊಟ್ಟಿರ್ತಕ್ಕಂಥ ಏನು ಗಿಫ್ಟ್ ಇದೆ ಆ ಗಿಫ್ಟನ್ನು ಅನಧಿಕೃತವಾಗಿ ಮೂಡಾದವರು ಉಪಯೋಗಿಸ್ಕೊಟ್ಟಿರೋದ್ರಿಂದ ನನಗೆ ಅದಕ್ಕೆ ತಕ್ಕಾದಂಥ ಲ್ಯಾಂಡನ್ನು ಕೊಡಿ ಅಂತ ಅವ್ರು ಕೊಟ್ಟಿದ್ದಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ ವಿಚಾರವಾಗಿ ಮೈತ್ರಿ ಪಡೆಯಲ್ಲಿ ಹಗ್ಗ ಜಗ್ಗಾಟ ನಡೀತಾ ಇದೆ. ಬಿಜೆಪಿಯ ಎಂಎಲ್ಸಿ ಸಿಪಿ ಯೋಗೇಶ್ವರ್ ಹಾಗೂ ಚನ್ನಪಟ್ಟಣ ತಾಲೂಕು ಜೆಡಿಎಸ್ನ ಅಧ್ಯಕ್ಷ ಎಚ್.ಸಿ. ಜಯಮುತ್ತು ನಡುವೆ ಫೈಟ್ ನಡೀತಾ ಇದೆ. ಯೋಗೇಶ್ವರ್ ಸುದ್ದಿಗೋಷ್ಠಿ ನಡೆಸಿ ಚನ್ನಪಟ್ಟಣದಲ್ಲಿ ನನಗೆ ಟಿಕೆಟ್ ಎಂದ ಬೆನ್ನಲ್ಲೇ ಜಯಮುತ್ತು ಫುಲ್ ಅಲರ್ಟ್ ಆಗಿದ್ದಾರೆ. ಬೆಂಗಳೂರಿನ ಜೆಪಿ ನಗರದ ನಿವಾಸದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಟಿಕೆಟ್ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ. ಕಾಂಗ್ರೆಸ್ ಹಾಗೂ ಮೈತ್ರಿ ಅಭ್ಯರ್ಥಿ ಫೈಟ್ ನಡುವೆ ಸ್ವತಂತ್ರ ಅಭ್ಯರ್ಥಿ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರವಾಸ ಮಾಡ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಕುಮಾರಸ್ವಾಮಿ ಹಾಗೂ ಸಿಪಿ ಯೋಗೀಶ್ವರ್ ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಈ ನಡುವೆ ಸ್ವತಂತ್ರ ಅಭ್ಯರ್ಥಿ ಎಲ್ ನಾಗರಾಜು ಅನ್ನೋರು ಕ್ಯಾಂಪೇನ್ ಅನ್ನು ಶುರು ಮಾಡಿದ್ದಾರೆ. ಹಾಲು ಉತ್ಪಾದಕರ ಜೇಬಿಗೆ ಕತ್ತರಿ ಹಾಕಿರುವ ಕೋಚಿಮುಲ್ ಒಕ್ಕೂಟದ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ. ರೈತರು ಕೋಚಿಮುಲ್ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಆದರೆ ಕೋಚಿಮುಲ್ ಕ್ರಮವನ್ನ ಶಾಸಕ ಹಾಗೂ ಕೋಚಿಮುಲ್ ಒಕ್ಕೂಟದ ಅಧ್ಯಕ್ಷ ಕೆವೈ ನಂಜೇಗೌಡ ಸಮರ್ಥಿಸಿಕೊಂಡಿದ್ದಾರೆ. ಕೋಲಾರದಲ್ಲಿ ಹಾಲು ಉತ್ಪಾದನೆ ದಾಖಲೆ ಪ್ರಮಾಣದಲ್ಲಿ ಹೆಚ್ಚಳವಾಗಿದ್ದು ಸಂಸ್ಥೆಗೆ ಸಾಕಷ್ಟು ನಷ್ಟ ಎದುರಾಗಿದೆ. ನಷ್ಟವನ್ನು ಸರಿದೂಗಿಸಲು ದರ ಕಡಿತ ಮಾಡಲಾಗಿದೆ ಅಂತ ಹೇಳಿದ್ರು. ಇನ್ನು ಒಕ್ಕೂಟದ ಕ್ರಮವನ್ನ ಖಂಡಿಸಿ ಪ್ರತಿಭಟನೆ ಮಾಡ್ತಿರುವವರು ಹಾಲು ಉತ್ಪಾದಕರೇ ಅಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ.
ನಮ್ಮ ಕೋಲಾರ ಒಕ್ಕೂಟದಲ್ಲಿ ಮಾತ್ರ ನಡೆಸಿದ್ವು. ಬೇರೆ ಒಕ್ಕೂಟಗಳಲ್ಲಿ ಅದು ಮೊದಲು ಸಂಪ್ರದಾಯ ಪ್ರಕಾರ ಜಾಸ್ತಿ ಕಡಿಮೆ ಮಾಡೋದು ಮಾಡಿಕೊಂಡ್ರು. ನಾವು ಮಾಡದೆ ಹಾಲು ಉತ್ಪಾದಕರಿಗೆ ಏನು ರೇಟ್ ಕೊಟ್ಟು ಅದೇ ಕೊಟ್ಟು ನಮಗೆ ಲಾಸ್ ಆಗಿ ಮತ್ತು ಬಂಡವಾಳ ಮಾಡೋದಕ್ಕೆ ಕಷ್ಟ ಆಗುವಂಥ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ನಾವು 2 ರೂಪಾಯಿ ರೇಟ್ ಕಡಿಮೆ ಮಾಡಿದ್ವಿ. 2 ರೂಪಾಯಿ ರೇಟ್ ಕೊಟ್ಟರು ಕೂಡ ನಾವು ಬೇರೆ ಒಕ್ಕೂಟಗಳಿಗೆ ಕಡಿಮೆ ಆಗಿಲ್ಲ. ನಾವು ಕರ್ನಾಟಕ ರಾಜ್ಯದಲ್ಲಿ ಬೇರೆ ಒಕ್ಕೂಟಗಳಿಂದ ಕಡಿಮೆ ಆಗಿಲ್ಲ. ಅದಕ್ಕೂ ಗೊತ್ತು ಇದು ಮೊದಲಿಂದ ಇದು ಬರ್ತಾ ಇದೆ ಅಂತ. ಮಧ್ಯದಲ್ಲಿ ಅವರಲ್ಲ ಯಾರು ಹಾಲು ಹಾಕೋರಲ್ಲ ಇವರು. ಕೊಪ್ಪಳ ಕೆಡಿಪಿ ಸಭೆಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಅಬಕಾರಿ ಇನ್ಸ್ಪೆಕ್ಟರ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅನಧಿಕೃತವಾಗಿ ಮದ್ಯ ಮಾರಾಟ ತಡೆಗಟ್ಟಲು ಇನ್ಸ್ಪೆಕ್ಟರ್ ವಿಫಲರಾಗಿದ್ದಾರೆ ಅಂತ ಸಭೆಯಲ್ಲೇ ತರಾಟೆಗೆ ತಗೊಂಡಿದ್ದಾರೆ. ಅಧಿಕೃತ ಬಿಟ್ಟು ಅನಧಿಕೃತ ಮದ್ಯದ ಅಂಗಡಿಗಳನ್ನು ಎಷ್ಟು ಓಪನ್ ಮಾಡಿಸಿದ್ದೀರಾ ಅಂತ ಅಬಕಾರಿ ಇಲಾಖೆಯ ವಲಯ ನಿರೀಕ್ಷಕ ವಿಠ್ಠಲ ಪೀರಗಣ್ಣನವರ್ ತರಾಟೆಗೆ ತಗೊಂಡ್ರು. ಇದು ಪಾನ್ ಶಾಪ್, ಕಿರಾಣಿ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಮಾಡಲಾಗ್ತಾ ಇದೆ, ನೀವೇನು ಮಾಡ್ತಾ ಇದ್ದೀರಾ ಅಂತ ಹೇಳಿ ಗರಂ ಆದರು. ಮತ್ತು ಇವಾಗ ನಿಮಗೆ 2014 ನಂತರ ಯಾವುದಾದ್ರೂ ಲಿಕ್ಕರ್ ಶಾಪ್ ಬಾರ್ ಇರಲಿ ಏನೇ ಇರಲಿ ಅದಕ್ಕೆ ಸರ್ಕಾರಿ ರೂಲ್ಸ್ ರೆಗ್ಯುಲೇಷನ್ಸನ್ನು ಅಲ್ಲಿ ಏನು ಅಲ್ಲಿ ಪಾಲಿಸ್ತಾ ಇಲ್ಲ ಅಂತಂದರೆ ತಕ್ಷಣ ಬಂದ್ ಮಾಡೋ ಅಧಿಕಾರ ನಿಮಗಿದೆ. ಯಾಕಿಲ್ಲ ಅಂತ ಹೇಳ್ತೀರಿ? ನಿಮಗೆ ಅಧಿಕಾರ ಇಲ್ಲ ಅಂತೇಳಿ ನನಗೇನಾದರೂ ಆಗಿದ್ರೆ ನೀವ್ಯಾಕಿದ್ದೀರಿ? ರಾಯಚೂರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳ ಅಸ್ವಸ್ಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ವಿರುದ್ಧ ಶಾಸಕ ಹಂಪಯ್ಯ ನಾಯಕ್ ಫುಲ್ ಗರಂ ಆದ್ರು. ಅಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳಿಂದ ಏಕವಚನದಲ್ಲಿ ಕ್ಲಾಸ್ ತೆಗೆದುಕೊಂಡು ನನ್ನನ್ನು ನೀನು ಭೇಟಿಯಾಗಬಾರ್ದಾ, ದದ್ದಲ್ ಸಾಹೇಬ್ ಭೇಟಿಯಾದ್ರೆ ಆಯ್ತಾ, ಕಪಾಳಕ್ಕೆ ಹೊಡಿತೀನಿ ಅಂತ ಗುಡುಗಿದ್ರು. ಇದೇ ವೇಳೆ ಹಾಸ್ಟೆಲ್ ವಾರ್ಡನ್ ಸುನಿತಾ ಮತ್ತು ಮುಖ್ಯೋಪಾಧ್ಯಾಯ ರೇವಣ್ಣ ಸಿದ್ದಪ್ಪ ವಿರುದ್ಧವೂ ಫುಲ್ ಗರಂ ಆಗಿ ಕಿಡಿಕಾರಿದ್ರು. ರಾಜ್ಯ ಸರ್ಕಾರ ಮಳೆಗಾಲದ ಅಧಿವೇಶನದಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಘೋಷಣೆ ಮಾಡಬೇಕು ಅಂತ ಆಗ್ರಹಿಸಿ ಪಂಚಮಸಾಲಿ ಸಮುದಾಯ ಪತ್ರ ಚಳವಳಿ ನಡೆಸಿತು. ಪಂಚಮಸಾಲಿಗಳಿಗೆ 2A ಮೀಸಲಾತಿ ಸಿಗೋವರೆಗೂ ಹೋರಾಟ ಮುಂದುವರಿಯುತ್ತೆ ಅಂತ ಕೂಡಲ ಸಂಗಮ ಪೀಠದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲಾ ಲಿಂಗಾಯತರಿಗೂ ಒಬಿಸಿ ಸೇರ್ಪಡೆಗೆ ಶಿಫಾರಸು ಮಾಡಬೇಕು. ಜುಲೈ 14ರವರೆಗೂ ಪತ್ರ ಚಳವಳಿ ನಡೆಯುತ್ತೆ. ನಮ್ಮ ಬೇಡಿಕೆ ಈಡೇರೋ ತನಕ ಹೋರಾಟ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಉತ್ತರ ಕರ್ನಾಟಕದ ಭಾಗದ ಜನರ ಆರಾಧ್ಯ ದೈವ ಸದ್ಗುರು ಸಿದ್ಧಾರೂಢ ಸ್ವಾಮೀಜಿಗೆ ಸರ್ಕಾರ ಗೌರವ ಸಮರ್ಪಣೆ ಮಾಡಿದೆ. ಹುಬ್ಬಳ್ಳಿಯಲ್ಲಿ ಶ್ರೀ ಸದ್ಗುರು ಸಿದ್ಧಾರೂಢರ ಅಂಚೆ ಚೀಟಿ ಬಿಡುಗಡೆಯಾಗಿದೆ. ಈ ಮೂಲಕ ಸಿದ್ಧಾರೂಢ ದೇವರ ಭಕ್ತರ ಬಹು ದಿನಗಳ ಕನಸು ನನಸಾಗಿದೆ. ಸಿದ್ಧಾರೂಢ ಮಠದ ಆವರಣದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಂಚೆ ಚೀಟಿ ಬಿಡುಗಡೆ ಮಾಡಿದ್ರು. 5 ರೂಪಾಯಿ ಮುಖಬೆಲೆಯ ಅಂಚೆ ಚೀಟಿ ಮೇಲೆ ಹಸಿರಿನ ಬಣ್ಣದೊಂದಿಗೆ ಸಿದ್ಧಾರೂಢರ ಭಾವಚಿತ್ರವಿದ್ದು ಭಕ್ತರು ಸಂತಸವನ್ನು ವ್ಯಕ್ತಪಡಿಸಿದ್ರು. ಕುಡಿಯೋ ನೀರಿನ ಸಮಸ್ಯೆ ಎದುರಿಸ್ತಾ ಇದ್ದ ಸುತ್ತಾರ್ ಹೊಸಳ್ಳಿ ಗ್ರಾಮಸ್ಥರಿಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಸುತ್ತಾರ್ ಹೊಸಳ್ಳಿ ಗ್ರಾಮಸ್ಥರು ಕುಡಿಯೋ ನೀರಿಗಾಗಿ ಸಂಕಷ್ಟವನ್ನ ಎದುರಿಸ್ತಾ ಇದ್ರು. ಕೆಲವು ದಿನಗಳ ಹಿಂದಷ್ಟೇ ಗ್ರಾಮದಲ್ಲಿ ಗ್ರಾಮಸ್ಥರು ಖಾಲಿ ಕೂಡ ಹಿಡಿದು ಪ್ರತಿಭಟನೆ ಕೂಡ ಮಾಡಿದ್ರು. ಗ್ರಾಮಸ್ಥರ ಪ್ರತಿಭಟನೆಗೆ ಮಣಿದ ಅಧಿಕಾರಿಗಳು 5 ಬೋರ್ವೆಲ್ಗಳನ್ನು ಕೊರೆಸಿದ್ದಾರೆ. 5 ಬೋರ್ವೆಲ್ಗಳ ಪೈಕಿ ಒಂದರಲ್ಲಿ ನೀರು ಸಿಕ್ಕಿದ್ದು ಗ್ರಾಮಸ್ಥರಿಗೆ ನೀರು ಪೂರೈಕೆ ಮಾಡಲಾಗ್ತಾ ಇದೆ. ಭಾಳ ತೊಂದ್ರೆ ಇತ್ತು. ಇದು ಭಾಳ ಪುಣ್ಯ ಮಾಡೋದು ಇವು ಗೋಣಿಗೆ ಬಂತು ನೀರು. ಭಾಳ ಪುಣ್ಯ ಆಗ್ಯದ. ಯಾದಗಿರಿಯಲ್ಲಿ ಅಕ್ರಮ ಮರಳು ಹಾಗೂ ಜೂಜಾಟ ದಂಧೆ ತಡೆಗೆ ಒತ್ತಾಯಿಸಿ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ಉಮೇಶ್ ಮೊದ್ನಾಳ್ ನೇತೃತ್ವದಲ್ಲಿ ಮುಖಕ್ಕೆ ಮಾಸ್ಕ್ ಅನ್ನು ಧರಿಸಿ ಡಿಸಿ ಕಚೇರಿ ಎದುರು ಧರಣಿ ನಡೆಸಿದರು. ಜಿಲ್ಲೆಯಾದ್ಯಂತ ಅಕ್ರಮ ಚಟುವಟಿಕೆ ನಡೆಯುತ್ತಿದ್ರೂ ಕೂಡ ಅಧಿಕಾರಿಗಳು ಗಪ್ಚುಪ್ ಆಗಿದ್ದಾರೆ. ಈ ಅಕ್ರಮಗಳಿಗೆ ಕೂಡಲೇ ಕಡಿವಾಣ ಹಾಕಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ರು. ಉತ್ತರ ಪ್ರದೇಶದ ಅಯೋಧ್ಯದಲ್ಲಿ ಸೋಲಿಸಿದಂತೆ ಗುಜರಾತ್ನಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ನಾಯಕರನ್ನ ಸೋಲಿಸುತ್ತೇವೆ ಅಂತ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಸವಾಲ್ ಹಾಕಿದ್ದಾರೆ. ಅಹಮದಾಬಾದ್ನಲ್ಲಿ ಮಾತನಾಡಿದ ಅವರು, ಏರ್ಪೋರ್ಟ್ ನಿರ್ಮಾಣವಾದಾಗ ಅಯೋಧ್ಯ ರೈತರು ತಮ್ಮ ಜಮೀನನ್ನ ಕಳ್ಕೊಂಡ್ರು. ರಾಮ ಮಂದಿರ ಉದ್ಘಾಟನಾ ಸಮಾರಂಭಕ್ಕೆ ತಮ್ಮನ್ನ ಯಾರೊಬ್ಬರು ಆಹ್ವಾನಿಸದೇ ಇದ್ದಾಗ
ಅಯೋಧ್ಯ ಜನರು ಬೇಸರಗೊಂಡ್ರು. ಮೋದಿಯವರು ಅಯೋಧ್ಯದಿಂದ ಸ್ಪರ್ಧಿಸಲು ಬಯಸಿದ್ರು, ಆದರೆ ಅವರ ಸಮೀಕ್ಷೆದಾರರು ಅಯೋಧ್ಯೆಯಲ್ಲಿ ಸೋಲು ಉಂಟಾಗಲಿದೆ, ಇದರಿಂದ ನಿಮ್ಮ ರಾಜಕೀಯ ಭವಿಷ್ಯ ಜೀವನವೇ ಅಂತ್ಯಗೊಳ್ಳಲಿದೆ ಅಂತ ಎಚ್ಚರಿಕೆ ನೀಡಿದ್ರಿಂದ ಅವರು ಹಿಂದೆ ಸರಿದ್ರು ಅಂತ ರಾಹುಲ್ ಗಾಂಧಿ ಹೇಳಿಕೆಯನ್ನು ನೀಡಿದ್ದಾರೆ. ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ 3ನೇ ಅವಧಿಯ ಮೊದಲ ಬಜೆಟ್ ಜುಲೈ 23ಕ್ಕೆ ಮಂಡನೆ ಆಗಲಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪೂರ್ಣ ಪ್ರಮಾಣದ ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿಯಲ್ಲಿ ಮಧ್ಯಂತರ ಬಜೆಟ್ ಮಾತ್ರ ಮಂಡಿಸಿದ್ರು. ಈಗ ಜುಲೈ 23ಕ್ಕೆ ಪೂರ್ಣ ಪ್ರಮಾಣದ ಬಜೆಟ್ ಮಂಡಿಸಲಿದ್ದಾರೆ. ರಿಲಯನ್ಸ್ ಸಂಸ್ಥೆ ಮುಖ್ಯಸ್ಥ ಮುಖೇಶ್ ಅಂಬಾನಿಯವರ ಮನೆಯಲ್ಲಿ ಮದುವೆ ಸಂಭ್ರಮ ಮನೆ ಮಾಡಿದೆ. ಜುಲೈ 12ನೇ ತಾರೀಕು ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ವಿವಾಹ ನಡೆಯಲಿದೆ. ಮ್ಯೂಸಿಕಲ್ ನೈಟ್ನಲ್ಲಿ ಬಾಲಿವುಡ್ ಸೆಲೆಬ್ರಿಟೀಸ್ ಪಾಲ್ಗೊಂಡಿದ್ರು. ಕ್ರಿಕೆಟಿಗ ರೋಹಿತ್ ಶರ್ಮಾ ಕುಟುಂಬ ಕೂಡ ಬಂದಿತ್ತು. ಅತಿಥಿಗಳನ್ನ ಗೌರವಯುತವಾಗಿ ಸ್ವಾಗತಿಸಲಾಯಿತು. ಎಲ್ಲರನ್ನ ಕಂಡು ನೀತಾ ಅಂಬಾನಿ ಭಾವುಕರಾಗಿ ಮಾತನಾಡಿದರು. So with great pride, I call on stage our winning captain Rohit Sharma. Give the loudest round of applause. Loudest round of applause, please. No shouting is good enough, no screaming, no cheering is enough. And now that one boy standing on the boundary had all our hearts in our mouths, the one boy only, Mr. Surya Kumar. Surya, Surya, Surya. And there is one teenager that we discovered, the person who everybody lost their breath in the last over. Who were all holding your breath in the last over? And he proves one thing: tough times don't last, tough people do. Our biggest round of applause for Hardik Pandya. Yes, they need a standing ovation. India, India, India. ಮೊದಲ ಟಿ20 ಮ್ಯಾಚ್ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ 12 ರನ್ಗಳ ಸೋಲು ಕಂಡಿರುವ ಭಾರತೀಯ ವನಿತೆಯರು ಎರಡನೇ ಪಂದ್ಯಕ್ಕೆ ಅಣಿಯಾಗ್ತಾ ಇದ್ದಾರೆ. 3 ಪಂದ್ಯಗಳ ಸರಣಿಯನ್ನ ಸಮಬಲಗೊಳಿಸಲು ಭಾರತ ಮಹಿಳಾ ತಂಡ ಇವತ್ತು ನಡೆಯುವ ಎರಡನೇ ಪಂದ್ಯದಲ್ಲಿ ಗೆಲುವು ದಾಖಲಿಸುವ ನಿರೀಕ್ಷೆಯಲ್ಲಿದೆ. ಏಕದಿನ ಹಾಗೂ ಟೆಸ್ಟ್ ಪಂದ್ಯದಲ್ಲಿ ಭಾರತ ಗೆಲುವು ಸಾಧಿಸಿತು. ಇನ್ನು ದಕ್ಷಿಣ ಆಫ್ರಿಕಾ ಟಿ20 ಸರಣಿಯ ಮೇಲೆ ಕಣ್ಣಿಟ್ಟಿದ್ದು ಏಕದಿನ ಸರಣಿಯ ಸೋಲಿಗೆ ಸೇಡನ್ನ ತೀರಿಸಿಕೊಳ್ಳೋ ಕಾತುರದಲ್ಲಿದೆ. ಇವತ್ತಿನ ಪಂದ್ಯ ಕೂಡ ಚೆನ್ನೈನ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆಯಲಿದೆ. ವಿಶ್ವಕಪ್ ಟ್ರೋಫಿ ಗೆದ್ದ ಸಂಭ್ರಮ ಮಾಸುವ ಮುನ್ನವೇ ಟೀಂ ಇಂಡಿಯಾ ಜಿಂಬಾಬ್ವೆ ವಿರುದ್ಧ ಹೀನಾಯವಾಗಿ ಸೋತಿದೆ. ಶುಭ್ಮನ್ ಗಿಲ್ ನೇತೃತ್ವದಲ್ಲಿ ಹರಾರೆಗೆ ಪ್ರಯಾಣ ಮಾಡಿದ ಟೀಂ ಇಂಡಿಯಾ ತಂಡ 5 ಪಂದ್ಯಗಳ ಟಿ20 ಸರಣಿಯ ಮೊದಲ ಪಂದ್ಯದಲ್ಲಿ ಆತಿಥೇಯ ಜಿಂಬಾಬ್ವೆ ವಿರುದ್ಧ ಸೋಲನ್ನು ಕಂಡಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಬ್ವೆ ತಂಡ 9 ವಿಕೆಟ್ಗೆ 115 ರನ್ ಗಳಿಸಿತ್ತು. 115 ರನ್ ಬೆನ್ನತ್ತಿದ ಭಾರತ 19.5 ಓವರ್ಗೆ 102 ರನ್ಗೆ ಆಲ್ಔಟ್ ಆಗಿ ಸೋಲನ್ನು ಕಂಡಿದೆ. ಟಾಲಿವುಡ್ ನಟ ಬಾಲಯ್ಯ ಕೊಂಚ ಕೋಪಿಷ್ಟ, ಆದರೆ ಮನಸ್ಸು ಮಾತ್ರ ಮೃದು. ಅದು ಮತ್ತೊಮ್ಮೆ ಸಾಬೀತಾಗಿದೆ. ಹಿಂದೂಪುರ ಕ್ಷೇತ್ರದಲ್ಲಿ ಸಾರ್ವಜನಿಕರ ಅಹವಾಲು ಕಾರ್ಯಕ್ರಮ ಇಟ್ಕೊಂಡಿದ್ದ ಬಾಲಕೃಷ್ಣ ನಂತರ ಎಲ್ಲರ ಜೊತೆ ಸೇರಿ ಊಟ ಮಾಡಿದ್ದಾರೆ. ಈ ವೇಳೆ ಸಾಮಾನ್ಯರಂತೆ ಪಂಕ್ತಿಯಲ್ಲಿ ಕೂತ್ಕೊಂಡು ಫೋಟೋ ಒಂದು ಕ್ಲಿಕ್ಕಿಸಲಾಗಿದ್ದು, ಈ ಫೋಟೋ ನೋಡಿದ ಫ್ಯಾನ್ಸ್ ಬಾಲಯ್ಯ ಸರಳತೆಯನ್ನ ಕೊಂಡಾಡ್ತಾ ಇದ್ದಾರೆ.